ಆಚಾರ್ಯ ನಮಸ್ಕಾರ ಆಚಾರ್ಯ. ನಮಸ್ಕಾರ. ಒಂದು ನಿಮಿಷ ಆಚಾರ್ಯ. ಆಚಾರ್ಯ ನಾವು ಶುರು ಮಾಡೋಣ ಆಚಾರ್ಯ. ಅಣ್ಣ ಬರಲ್ಲ ಹೇಳಿದ್ರು, ನಾಳೆ ಜಾಯಿನ್ ಮಾಡ್ತಾರೆ ಅಂತ. ಅಲ್ಲ ನಿಮ್ದೇ ಎರಡು ಇದ್ದಂಗಿದೆ ಆಚಾರ್ಯ. ಅದೇನೋ ಎರಡು ಜಾಯಿನ್ ಆಗಿದೆ ಆಚಾರ್ಯ, ಯಾಕೆ ಗೊತ್ತಿಲ್ಲ ಅದು. ಇದೇ ಫೋನಿಂದ 2 ಸಲ ಜಾಯಿನ್ ಆಗಿದೆ ಆಚಾರ್ಯ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀನಿಧಾನಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಪ್ರಣಮ್ಯ ಚರಣಾಂಭೋಜಯುಗಲಂ ಕಮಲಾಪತೇಃ ಪ್ರಮಾಣ ಪದ್ಧತಿಂ ಕುರ್ಮೋ ಬಾಲಾನಾಂ ಬೋಧಸಿದ್ಧಯೇ. ಬ್ರಹ್ಮಂ ಮಧುರಂ ವಿಮಲಂ ಸದಾ ಆನಂದತೀರ್ಥಂ ಪತನಂ ಭಜೇತಾಪತ್ರಯಾಪಹಂ. ಚಿತ್ರೈಪದೇಶ ಗಂಭೀರೆ ವಾಕ್ಯೈಮಾನೇರ ಖಂಡಿತೈಃ ಗುರುಭಾವಂ ವಿಂದಯಂತಿ ಭಾತಿ ಶ್ರೀಜಯತೀರ್ಥವಾಕ್ ನೌಮಿನ್ಯಾಯ ಸುಧಾರ್ಗೃತ್ಯ ಮುನೀನ್ ಶ್ರೀಪಾದರಾತ್ಸನ್ಮುನೀನ್ ವ್ಯಾಸಾರ್ಯಾನ್ ವಿವಿಧಾಗಮದ್ವೀರಾನ್ ಶ್ರೀವಾದರಾಜಾನಪಿ ದೇಹಂ ಸವರಾನ್ ರಘುತ್ತಮ ಗುರುನ್ ವೇದಧ್ಯಾವಾರಾಣೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ನಿಪಾನ್ ಸಂತೋಷ ಸತ್ಯಾನಪ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಚಂದ್ರಂ ವಿದ್ಯಾರ್ಥಿ ಉತ್ಸವಂ ವಂದೇ ಮಹಾಸದ್ಗುರುಂ. ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮುಂದೆ ಸಂಶಯದ ಲಕ್ಷಣ ಏನು ಅಂತ ವಿಚಾರ ಮಾಡಿದ್ದೇವೆ. ಅನವಧಾರಣಂ ಜ್ಞಾನಂ ಸಂಶಯ ಅಂತ ಸಂಶಯದ ಲಕ್ಷಣದ ವಿಚಾರವನ್ನು ಮಾಡಿ ಮುಗಿಸಿದೆವು. ಈಗ ಆ ಸಂಶಯಕ್ಕೆ ಕಾರಣ ಯಾವುದು ಅಂತ ಅನ್ನೋದರ ವಿಚಾರವನ್ನು ಮಾಡ್ತಾ ಇದ್ದಾರೆ. ಈಗ ತಸ್ಯ ನಿರ್ಣಾಯಕಾಭಾವ ಸಹಕೃತಾಃ ಸಾಧಾರಣ ಧರ್ಮ ಅಸಾಧಾರಣ ಧರ್ಮ ವಿಪ್ರತಿಪತ್ತಿ ಉಪಲಬ್ಧಿ ಅನುಪಲಬ್ಧಯಃ ಪಂಚಕಾರಣಾನಿ ಇತಿ ಕೇಚಿದಾಹುಃ. ಅಂದ್ರೆ ತಸ್ಯ ಆ ಸಂಶಯಕ್ಕೆ ಕಾರಣಗಳು ಯಾವುದಂದ್ರೆ, ಮೊದಲನೆಯದ್ದು ಸಾಧಾರಣ ಧರ್ಮ, ಎರಡನೆಯದ್ದು ಅಸಾಧಾರಣ ಧರ್ಮ, ಮೂರನೆಯದ್ದು ವಿಪ್ರತಿಪತ್ತಿ, ನಾಲ್ಕನೆಯದ್ದು ಉಪಲಬ್ಧಿ, ಐದನೆಯದ್ದು ಅನುಪಲಬ್ಧಿ ಎಂಬುದಾಗಿ 5 ವಿಧವಾದಂತಹ ಕಾರಣಗಳು. ಇದು ನೈಯಾಯಿಕ ಮತದಲ್ಲಿ ಹೀಗೆ ಅವರು ವಿಚಾರ ಮಾಡ್ತಾರೆ. ಅದರಲ್ಲಿ ಮೊದಲನೆಯದ್ದು ಯಾವ್ದು ಹೇಳಿದ್ರು? ಸಾಧಾರಣ ಧರ್ಮ. ಅದರಲ್ಲೂ ನಿರ್ಣಾಯಕಾಭಾವ ಸಹಕೃತವಾದ ಸಾಧಾರಣ ಧರ್ಮ ಅಂತಂದ್ರು. ಅದಕ್ಕೆ ಉದಾಹರಣೆ ಏನು ಅಂತಂದ್ರೆ, ತದ್ಯಥಾ 5ಕ್ಕೂ ಉದಾಹರಣೆ ತೋರಿಸ್ತಾರೆ. ಅದರಲ್ಲಿ ಮೊದಲನೇದಕ್ಕೆ ಅನುಪುರುಷಯೋಹೋ ಸಾಧಾರಣಂ ಊರ್ಧ್ವತಾ ಲಕ್ಷಣಂ ಧರ್ಮಂ ಪುರೋವರ್ತಿನಿ ಉಪಲಭ್ಯ ತಾನುಪುರುಷೌ ಸ್ಮೃತ್ವಾ. ತಾನುಪುರುಷ ಅಂತಂದ್ರೆ, ಸ್ಥಾನು ಅಂತಂದ್ರೆ
ಗಿಡ ಮರ ಇವುಗಳಿಗೆ ಸ್ಥಾನು ಅಂತಂತಾರೆ. ಪುರುಷ ಅಂದ್ರೆ ಪುರುಷ. ತಾನು ಹಾಗೂ ಪುರುಷ ಇವರಿಬ್ಬರಲ್ಲಿ ಸಾಧಾರಣವಾದದ್ದು ಅಂದ್ರೆ ಇಲ್ಲೂ ಇರತ್ತೆ ಅಲ್ಲೂ ಇರತ್ತೆ, ಅದು ಯಾವುದು ಅದನ್ನು ಸಾಧಾರಣ ಧರ್ಮ ಅಂತ ವ್ಯವಹಾರ ಮಾಡ್ತಾ ಇದ್ದಾರೆ. ಅದು ಪುರುಷನಲ್ಲೂ ಇರಬೇಕು ಹಾಗೂ ಸ್ಥಾನು ಗಿಡ ಮರಗಳಲ್ಲೂ ಇರಬೇಕು, ಅಂದ್ರೆ ಅದು ಸಾಧಾರಣ ಧರ್ಮ ಅಂತ ಆಗತ್ತೆ. ಯಾವ್ದದು? ಊರ್ಧ್ವತ್ವ. ಊರ್ಧ್ವತ್ವ ಅಂದ್ರೆ ಉದ್ದಗಿರೋದು ಅಂತ, ಅದು ಊರ್ಧ್ವತ್ವ. ಅದರಲ್ಲಿರುವ ಧರ್ಮ ಊರ್ಧ್ವತ್ವ. ಅದನ್ನೇ ಊರ್ಧ್ವತ ಅಂತ ತಾ ಅಂತ ಹೇಳಿದ್ರು. ತ್ವ ಅಂತನೋ ಜಾಗದಲ್ಲಿ ತಾ ಅಂತ ಹೇಳಿದ್ರು. ಊರ್ಧ್ವತ್ವಂ ಅಂತೂ ಹೇಳ್ಬೋದು, ಊರ್ಧ್ವತ ಅಂತೂ ಹೇಳ್ಬೋದು. ಪುರುಷನು ಉದ್ದಗಿದ್ದಾನೆ, ಇದು ಗಿಡ ಮರಗಳು ಉದ್ದವಾಗಿದೆ. ಹಾಗಾಗಿ ಎರಡರಲ್ಲೂ ಸಾಧಾರಣವಾದ ಒಂದು ಧರ್ಮ, ಅದು ಯಾವುದು? ಊರ್ಧ್ವತ್ವ ಅಂತನ್ನುವ ಧರ್ಮ. ಅಂತಹ ಊರ್ಧ್ವತ್ವ ರೂಪವಾದಂತಹ ಧರ್ಮಂ ಪುರೋವರ್ತಿನಿ. ಪುರೋವರ್ತಿನಿ ಅಂತಂದ್ರೆ ನಮಗೆ ಎದುರಿಗೆ ಕಾಣಿಸುವಂತಹ ಒಂದು ವಸ್ತು. ನಮ್ಮ ಕಣ್ಣಿನ ಎದುರಿಗೆ ಕಾಣಿಸುವಂತಹ ಯಾವೊಂದು ವಸ್ತುವಿದೆಯೋ ಆ ವಸ್ತುವಿನಲ್ಲಿ ನಮಗೆ ಆ ಒಂದು ಧರ್ಮ ಕಾಣಿಸ್ತಾ ಇದೆ. ಊರ್ಧ್ವತ್ವ ಅಂತನ್ನುವಂತಹ ಧರ್ಮ ನಮಗೆ ಕಾಣಿಸ್ತಾ ಇದೆ. ನಮ್ಮ ಕಣ್ಣೆದುರಿಗೆ ಎರಡಿದೆ ಇವಾಗ. ಒಂದು ಪುರುಷನು ಇದ್ದಾನೆ, ಮತ್ತೊಂದು ಸ್ಥಾನು, ಎರಡೂ ಇದೆ. ಆ ಎರಡೂ ವಸ್ತುವಿನಲ್ಲಿ ನಮಗೆ ಒಂದು ಸಮಾನವಾದಂತಹ ಒಂದು ಧರ್ಮ, ಊರ್ಧ್ವತ್ವ ಅಂತನ್ನುವಂತಹ ಧರ್ಮ ಕಾಣಿಸ್ತು. ಅದು ಕಾಣಿಸಿದ್ದರಿಂದಾಗಿ ನಮಗೆ ಸಂಶಯ ಹುಟ್ಟಿತು. ಹೇಗೆ? ಇದೇ ಸಾಧಾರಣ ಧರ್ಮದಿಂದ ಬರುವಂತಹ ಸಂಶಯ. ಅನುಪುರುಷೋ ಸ್ಮೃತ್ವ. ಪುರುಷೋ ಸ್ಮೃತ್ವ ಅಂತಂದ್ರೆ ನಮಗೆ ಉದ್ದಗಿದ್ದದ್ದನ್ನು ನಾವು ಕಾಣಿಸ್ತಾ ಇದೆ. ಅದು ಪುರುಷನೇನೋ ಅಥವಾ ಅದು ಸ್ಥಾನವೋ ಅಂತ ನಮಗೆ ನಿಶ್ಚಯವಾಗಿಲ್ಲ ಇನ್ನು. ಅದು ಯಾವುದೋ ಒಂದು ಎದುರಿಗೆ ಉದ್ದ ಇರುವ ಪದಾರ್ಥ ಎರಡಿದೆ. ಅದು ಪುರುಷನೂ ಆಗಿರ್ಬೋದು ಅಥವಾ ಸ್ಥಾನ, ಅದು ನಮಗಿನ್ನ ನಿಶ್ಚಯವಾಗಿಲ್ಲ. ಆ ಅವಸ್ಥೆಯಲ್ಲಿ ಉದ್ದಗಿದ್ದದ್ದನ್ನು ನೋಡಿಕೊಂಡು ನನಗೆ ಎರಡರ ಸ್ಮರಣೆ ಬಂತು. ಸ್ಥಾನುವಿನ ಸ್ಮರಣೆ ಹಾಗೂ ಪುರುಷದ ಸ್ಮರಣೆ, ಎರಡರ ಸ್ಮರಣೆ ಬಂತು. ಸ್ಥಾನು ಹಾಗೂ ಪುರುಷ. ಯಾಕೆ? ಸ್ಥಾನವೂ ಉದ್ದಗಿದ್ದಿದೆ, ಪುರುಷನೂ ಉದ್ದಗಿದೆ, ಆದ್ರೆ ನಂಗೆ ಇವಾಗ ಕಣ್ಣೆದುರಿಗೆ ಉದ್ದ ಇದ್ದದ್ದು ಕಾಣಿಸ್ತಾ ಇದೆ. ಹಾಗಾಗಿ ತಾನು ಹಾಗೂ ಪುರುಷ ಎರಡರ ಸ್ಮರಣೆ ಬಂತು. ಸ್ಮರಣೆ ಬಂದ ಮೇಲೆ ವಿಶೇಷ ಜಿಜ್ಞಾಸಾಯಾಮ್. ವಿಶೇಷ ಜಿಜ್ಞಾಸಾಯಾಮ್ ಅಂತಂದ್ರೆ ನನಗೆ ಜಿಜ್ಞಾಸೆ ಹುಟ್ಟಿತು. ಇದು ಏನು ಅಂತ ನಂಗೆ ತಿಳ್ಕೊಳ್ಬೇಕು, ನಿಶ್ಚಯವನ್ನು ಮಾಡಿಕೊಳ್ಳಬೇಕು. ಇದು ಸ್ಥಾನವೇ ಆಗಿದೆಯಾ ಅಥವಾ ಪುರುಷನೇ ಆಗಿದ್ದಾನ ಅಂತನ್ನುವ ನಿಶ್ಚಯವನ್ನು ನಾನು ಮಾಡಿಕೊಳ್ಳಬೇಕು ಅಂತನ್ನುವ ಒಂದು ವಿಶೇಷವಾದಂತಹ ಜಿಜ್ಞಾಸೆ ಹುಟ್ಟಿತು. ಅಂದ್ರೆ ಇಚ್ಛೆ ಹುಟ್ಟಿತು ಅಂತ ಹೇಳಿ. ಇದು ಏನು ಅಂತ ನಾನು ನಿರ್ಣಯ ಮಾಡಿಕೊಳ್ಳಬೇಕು ಎನ್ನುವಂತಹ ಇಚ್ಛೆ ನನಗೆ ಹುಟ್ಟಿತು. ಅದು ಹುಟ್ಟಿದ ಮೇಲೆ ನಾವು ವಿಚಾರ ಮಾಡ್ತೀವಿ, ಇದು ಪುರುಷ ಅಂತ ಆಗಿರ್ಬೇಕು ಅಂದ್ರೆ ಪುರುಷನ ಒಂದು ಅವಯವ ಕಾಣಿಸ್ಬೇಕು, ಇಲ್ಲ ಗಿಡ ಮರ ಅಂತ ಆಗ್ಬೇಕಾಗಿತ್ತು ಅಂದ್ರೆ ಅದಕ್ಕೆ ಗಿಡ ಮರದಲ್ಲಿ ಹೇಗೊಂದು ಭಾಗಗಳು ಕಾಣಿಸುತ್ತೆ ಹಾಗಿರ್ಬೇಕು ಅಂತ ನನಗೆ ಅದನ್ನು ಹುಡುಕೋದಕ್ಕೆ ನಾನು ಪ್ರಯತ್ನ ಮಾಡ್ತೆ. ಅವಾಗ ಅದು ಯಾವುದು ಕಾಣಿಸೋದಿಲ್ಲ. ತಾನತ್ವ ನಿಶ್ಚಾಯಕಂ ವಕ್ರಕೋಟರಾಧಿಕಂ. ತಾನತ್ವ ನಿಶ್ಚಾಯಕಂ ವಕ್ರಕೋಟರಾಧಿಕಂ ಅಂದ್ರೆ ಅರ್ಥ ಏನು ಅಂತಂದ್ರೆ ಇದು ಗಿಡವೇ ಆಗಿದೆ ಅಂತ ಸ್ಥಾನತ್ವ ನಿಶ್ಚಾಯಕ, ಸ್ಥಾನತ್ವದ ನಿಶ್ಚಯವನ್ನು ಮಾಡಿಕೊಳ್ಳೋದಕ್ಕೆ ನಮಗೆ ಏನ್ ಕಾಣಿಸ್ಬೇಕು? ವಕ್ರಕೋಟರಾಧಿಕಂ. ವಕ್ರಕೋಟರಾಧಿಕಂ ಅಂತಂದ್ರೆ ಟೊಂಗೆಗಳು, ಗಿಡದ ಶಾಖೆ, ವಕ್ರವಾಗಿರುವಂತಹ ಆ ಗಿಡದ ಮೇಲಿರುವಂತಹ ಶಾಖೆಗಳು,
ಅದು ನಮಗೆ ಏನಾಗತ್ತೆ, ಸ್ಥಾನತ್ವ ನಿಶ್ಚಾಯಕ. ಇದು ಗಿಡವೇ ಅಂತ ಅನ್ನುವ ನಿಶ್ಚಯವನ್ನು ತಂದು ಕೊಡೋದಕ್ಕೆ ಕಾರಣವಾಗತ್ತೆ. ಅಥವಾ ಪುರುಷತ್ವ ನಿಶ್ಚಾಯಕ, ಇವನು ಪುರುಷನೇ ಅಂತ ನಮಗೆ ನಿಶ್ಚಯ ಮಾಡಿಕೊಳ್ಬೇಕು ಅಂತಂದ್ರೆ ಆಗ ನಮಗೆ ಏನ್ ಕಾಣಿಸ್ಬೇಕು, ಶಿರಃಪಾಣ್ಯಾದಿಕಂ. ಶಿರಃಪಾಣ್ಯಾದಿಕಂ ಅಂದ್ರೆ ಶಿರ ಅಂದ್ರೆ ತಲೆ, ಪಾಣಿ ಅಂದ್ರೆ ಕೈ, ಇದೇ ಮೊದಲಾದಂತಹ ಪುರುಷನಿಗಿರುವಂತಹ ಅನೇಕ ಅವಯವಗಳು. ಇದಾದ್ರೂ ಕಾಣಿಸ್ಬೇಕಾಗಿತ್ತು. ನೋಡಿ, ಮೊದಲಿಂದ ಮತ್ತೆ ಹೇಳ್ತೀನಿ. ಸಾಧಾರಣ ಧರ್ಮದಿಂದ ಹೇಗೆ ಸಂಶಯ ಅಂತ ಹೇಳುವಾಗ, ಸಾಧಾರಣ ಧರ್ಮ ಯಾವುದು ಅಂತಂದ್ರೆ ನಮ್ ಎದುರಿಗೆ ಒಂದು ಉದ್ದ ಪದಾರ್ಥ ಕಾಣಿಸ್ತಾ ಇದೆ, ಅದರಲ್ಲಿ ಊರ್ಧ್ವತ್ವ ಅಂತನ್ನುವಂತಹ ಸಾಧಾರಣವಾದಂತಹ ಧರ್ಮ. ನಾನು ಫಸ್ಟ್ ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ಅಂದ್ರೆ ಎದುರಿಗೆ ಒಬ್ಬ ಪುರುಷನೂ ಇದ್ದಾನೆ, ಇನ್ನೊಂದು ಗಿಡವೂ ಇದೆ ಅಂತ ಹೀಗೆ ಹೇಳಿದ್ದೆ. ಹಾಗಲ್ಲ, ಎದುರಿಗೆ ಒಂದೇ ವಸ್ತು ಇದೆ, ಆ ಒಂದೇ ವಸ್ತು ಉದ್ದವಾಗಿದೆ, ಅದರಲ್ಲಿ ಊರ್ಧ್ವತ್ವ ಅಂತನೋ ಧರ್ಮ ಕಂಡೆ. ಅದೇ ಒಂದು ವಸ್ತುವಿನಲ್ಲಿ ಊರ್ಧ್ವತ್ವ ರೂಪವಾದಂತಹ ಏನು ಸಮಾನವಾದ ಧರ್ಮವನ್ನು ಕಂಡಿದ್ದೇನೆ. ಅದು ನಮಗೆ ಜಗತ್ತಿನಲ್ಲಿ ನಿಜವಾಗ್ಲೂ ಒಬ್ಬ ಪುರುಷ ಒಬ್ಬ ಸ್ಥಾನುವಿನಲ್ಲಿ ಎರಡೂ ಕಡೆಗೆ ಇದೆ. ಅಲ್ಲಿ ಇದ್ದದ್ದನ್ನು ನಾನು ಇಲ್ಲಿ ಕಾಣ್ತಾ ಇದ್ದೇನೆ, ಅದನ್ನು ನೋಡಿಕೊಂಡೆ. ಆಮೇಲೆ ನನಗೆ ಸ್ಥಾನುವಿನ ಸ್ಮರಣೆ ಬಂತು, ಪುರುಷದ ಸ್ಮರಣೆ ಬಂತು. ಸ್ಮರಣೆ ಬಂದ ಮೇಲೆ ವಿಶೇಷ ಜಿಜ್ಞಾಸೆ ಹುಟ್ಟಿತು. ಇದು ಏನು ಅಂತನ್ನುವ ನಿರ್ಣಯವನ್ನು ನಾನು ಮಾಡಿಕೊಳ್ಳಬೇಕು ಅಂತನ್ನುವ ಇಚ್ಛೆ ಹುಟ್ಟಿತು. ಅದ ನಿರ್ಣಯ ಮಾಡ್ಕೊಳ್ಳೋದಕ್ಕೆ ಹೋಗೋಣ ಅಂತಂದ್ರೆ ವಕ್ರಕೋಟರಾದಿಗಳು, ಸ್ಥಾನತ್ವ ನಿಶ್ಚಾಯಕವಾದ ವಕ್ರಕೋಟರ ಟೊಂಗೆಗಳು ಕಾಣಿಸ್ಬೇಕಾಗಿತ್ತು. ಅಥವಾ ಇದು ಪುರುಷನೇ ಆಗಿದ್ದಾನೆ ಅಂತ ನಿಶ್ಚಯ ಮಾಡಿಕೊಳ್ಳಬೇಕು ಅಂತಂದ್ರೆ ಅದಕ್ಕೆ ನಿಶ್ಚಾಯಕವಾದಂತಹ ಶಿರಃಪಾಣ್ಯಾದಿಕಂ, ತಲೆ, ಕೈ, ಕಾಲು, ಹೀಗೆ ಯಾವ್ದಾದ್ರೂ ಕಾಣಿಸ್ಬೇಕಾಗಿತ್ತು. ಆದರೆ ಶಿರಃಪಾಣ್ಯಾದಿಕಂಚ ಅನುಪಲಭಮಾನಸ್ಯ, ಯಾವುದೂ ಕಾಣಿಸದೇ ಇದ್ದದ್ದರಿಂದಾಗಿ ಡೋಲಾಯಮಾನಂ ಸಂಶಯ ಜ್ಞಾನಂ ಉತ್ಪದ್ಯತೆ. ಅಂದ್ರೆ ಡೋಲಾಯಮಾನವಾದಂತಹ ಸಂಶಯ ರೂಪವಾದಂತಹ ಜ್ಞಾನ ಅಂತ ಅನ್ನೋದು ಹುಟ್ಟತ್ತೆ. ಅದೇನೇ ನಾನು ನಿನ್ನೆ ಹೇಳಿದೆ, ಡೋಲಾಯಮಾನ ಅಂತ ಅನ್ನೋದಕ್ಕೆ ಅಭಿಪ್ರಾಯ ಇಷ್ಟೇ. ಇದು ಅದೋ ಇದೋ ಅಂತ ನಮಗೆ ಏನು ಬರುತ್ತಲ್ವ, ಅದಕ್ಕೆ ಡೋಲಾಯಮಾನ ಅಂತಂತಾರೆ. ಅಂತಹ ಡೋಲಾಯಮಾನವಾದಂತಹ ಸಂಶಯ ರೂಪವಾದಂತಹ ಜ್ಞಾನ ಅಂತ ಅನ್ನೋದು ಹುಟ್ಟತ್ತೆ. ಹಾಗಾದ್ರೆ ಸಂಶಯದ ಆಕಾರವೇನು? ಕಿಮಯಂ ಸ್ಥಾನುರ್ವಾ ಪುರುಷೋವಾ ಇತಿ. ಇದು ಸ್ಥಾನುವಾಗಿದೆಯಾ, ಇಲ್ಲ ಪುರುಷನಾಗಿದ್ದಾನ? ಒಂದ್ ವೇಳೆ ಕೈ ಕಾಲು ಕಾಣಿಸ್ಬಿಟ್ರೆ ಪುರುಷನೇ ಅಂತ ಹೇಳ್ಬಿಡ್ತಾನೆ, ಅಯಂ ಪುರುಷ ಅಂತ. ಅಥವಾ ಅಲ್ಲಿ ಏನಾದ್ರೂ ವಕ್ರಕೋಟರಾದಿಗಳು ಕಾಣಿಸ್ಬಿಟ್ರೆ ಅಯಂ ವೃಕ್ಷ ಅಂತ ಅಂದ್ಬಿಡ್ತಾನೆ. ಆದ್ರೆ ಎರಡೂ ಕಾಣಿಸ್ತಾ ಇಲ್ಲ. ಎರಡೂ ಕಾಣಿಸೇ ಇದ್ದದ್ದರಿಂದಾಗಿ ನಮಗೇನಾಯ್ತು, ಈಗ ಅಯಂ ಕಿಮಯಂ ಸ್ಥಾನುರ್ವಾ ಪುರುಷೋವಾ ಇತಿ, ಇದು ಸ್ಥಾನವೋ ಇಲ್ಲ ಪುರುಷನೋ ಎನ್ನುವಂತಹ ಸಂಶಯಾತ್ಮಕವಾದಂತಹ ಜ್ಞಾನ ಅಂತ ಅನ್ನೋದು ಹುಟ್ಟಿತು ಅಂತ. ಏನು, ಇದನ್ನ ನಾವು ಎಲ್ಲಾ ಕಡೆಗೆ ಅಪ್ಲೈ ಮಾಡ್ಬೋದು. ನಮಗೆ ಎಲ್ಲೆಲ್ಲಿ ಸಮಾನವಾದ ಸಾಧಾರಣವಾದಂತಹ ಧರ್ಮದಿಂದಾಗಿ ಸಂಶಯ ಬರುತ್ತೆ ಅಂತ ನಾವು ಅನುಭವಿಸ್ತೇವೆ, ಅಲ್ಲೆಲ್ಲಾ ಕಡೆಗೂ ಇದೇ ರೀತಿಯಾಗಿ ತೋರಿಸಬಹುದು. ಹಾಗಾಗಿ ಮೊದಲಿಗೆ ಒಂದು ವಸ್ತು, ಆ ವಸ್ತುವಿನಲ್ಲಿ ಒಂದು ಸಾಧಾರಣ ಧರ್ಮ, ಅದರ ಜ್ಞಾನ, ಅದರಿಂದಾಗಿ ಸ್ಮರಣೆ, ಬೇರೆ ಬೇರೆ ಎರಡು ಪದಾರ್ಥಗಳ ಸ್ಮರಣೆ, ಆಮೇಲೆ ಯಾವುದೋ ಒಂದು ಅಂತ ನಿರ್ಣಯ ಮಾಡಿಕೊಳ್ಬೇಕೆಂಬ ಇಚ್ಛೆ, ವಿಶೇಷ ಜಿಜ್ಞಾಸೆ, ಆಮೇಲೆ ಅಲ್ಲಿ ನಮಗೆ ನಿಶ್ಚಾಯಕವಾದದ್ದು ಯಾವುದು ಕಾಣಿಸದೇ ಇರೋದು, ವಕ್ರಕೋಟರ ಅಥವಾ ಶಿರಪಾಣ್ಯಾದಿಕಂ ಯಾವುದು ನಮಗೆ ಕಾಣಿಸದೇ ಇರುವಾಗ ಕಿಮಯಂ ಸ್ಥಾನರ್ವಾ ಪುರುಷೋವಾ ಎನ್ನುವಂತ ಏನ್ ಜ್ಞಾನ ಬಂತು. ಇದು ನಿಮಗೆ ಸಾಧಾರಣ ಧರ್ಮದಿಂದಾಗಿ ಹುಟ್ಟಿದಂತಹ ಸಂಶಯ. ಇನ್ನ ಮುಂದಿಂದು ಎರಡನೇದ್ಯಾ, ಮತ್ತೆ ಇಲ್ಲಿ ನಾವೇನು ಮೊದಲಿಗೆ ಹೇಳಿದ್ವಿ, ನಿನ್ನೆ ಹೇಳಿದೆ ನಾನು, ನಿರ್ಣಾಯಕಾಭಾವ ಸಹಕೃತಾಹ ಅಂತಲೋನು ಸೇರಿಸ್ಕೊಳ್ಬೇಕು ಅಂತ. ನಿರ್ಣಾಯಕಾಭಾವ ಸಹಕೃತ ಸಾಧಾರಣ ಧರ್ಮ. ಬರೀ ಸಾಧಾರಣ ಧರ್ಮ ಕಂಡ ಮಾತ್ರಕ್ಕೆ ಸಂಶಯ ಬರಲ್ಲ ನಿಮಗೆ. ಊರ್ಧ್ವತ್ವ ಅದರ ಜ್ಞಾನವಾದ ಮಾತ್ರಕ್ಕೆ ಸಂಶಯ ಬಂತ ನಿಮಗೆ? ಇಲ್ಲ. ನಿರ್ಣಾಯಕಾಭಾವ ಸಹಕೃತ. ನಿರ್ಣಾಯಕಾಭಾವ ಸಹಕೃತ ಅಂತಂದ್ರೆ ಇದು ಪುರುಷನೇ ಅಂತ ನಿಶ್ಚಯ ಮಾಡಿಕೊಳ್ಳುವುದಕ್ಕೆ ಕಾರಣವಾದಂತಹ ಕೈ ಕಾಲು,
ಅಥವಾ ಇದು ಸ್ಥಾನುವೆ ಅಂತ ನಿಶ್ಚಯ ಮಾಡಿಕೊಳ್ಳುವುದಕ್ಕಾಗಿ ಗಿಡದ ಟೊಂಗೆಗಳು, ಇದು ಎಲ್ಲವೂ ನಿರ್ಣಾಯಕ. ಇದರ ಅಭಾವ ಇದು ಇಲ್ಲದೇನೆ ನಮಗೆ ಸಾಧಾರಣ ಧರ್ಮ ಜ್ಞಾನವಾದಾಗ ಆವಾಗ ಸಂಶಯ ಬರುತ್ತೆ. ಅದನ್ನೇ ನಿರ್ಣಾಯಕ ಭಾವ ಸಹಕೃತಾ ಸಾಧಾರಣ ಧರ್ಮ ಅಂತ ಹೇಳಿದರು. ಆಮೇಲೆ ಎರಡನೇದ್ದು ಅಸಾಧಾರಣ ಧರ್ಮ. ಅದಕ್ಕೂ ನಾವು ನಿರ್ಣಾಯಕ ಭಾವ ಸಹಕೃತವಾದ ಅಸಾಧಾರಣ ಧರ್ಮ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಶಬ್ದೇ ಚ ಆಕಾಶ ವಿಶೇಷ ಗುಣತ್ವಂ ಅಸಾಧಾರಣ ಧರ್ಮಂ ಉಪಲಂಭಮಾನಸ್ಯ ನಿರ್ಣಾಯಕಂ ಅಜಾನತಃ ಸಂಶಯೋ ಭವತಿ ಕಿಂ ಶಬ್ದಃ ನಿತ್ಯಃ ಅನಿತ್ಯೋ ವಾ ಇತಿ. ಅಂದರೆ ಶಬ್ದ ಇದೆ, ಶಬ್ದದಲ್ಲಿ ಒಂದು ಅಸಾಧಾರಣವಾದ ಧರ್ಮವಿದೆ. ಏನಿದು ಶಬ್ದದಲ್ಲಿರುವ ಅಸಾಧಾರಣ ಧರ್ಮ? ಆಕಾಶ ವಿಶೇಷ ಗುಣತ್ವ. ಅವರು ಶಬ್ದ ಇದು ಆಕಾಶದ ವಿಶೇಷ ಗುಣ ಅಂತಂತಾರೆ. ಅಂದರೆ ಆಕಾಶ ವಿಶೇಷ ಗುಣ ಅಂದ್ರೆ ಅನೇಕ ವಿಶೇಷ ಗುಣ ಯಾವ್ದ್ಯಾವ್ದು ಅಂತ ಹೇಳ್ತಾರೆ. ಅದರಲ್ಲಿ ಆಕಾಶದಲ್ಲಿ ಇರುವಂತಹ ಒಂದು ವಿಶೇಷವಾದ ಗುಣ ಅಂದ್ರೆ ಶಬ್ದ. ಶಬ್ದ ಗುಣಕಂ ಆಕಾಶಂ ಅಂತ ತಾರ್ಕಿಕರ ಸಿದ್ಧಾಂತದಲ್ಲಿ ಹೇಳ್ತಾರೆ. ಅದು ಯಾಕೆ ವಿಶೇಷ ಗುಣ ಅಂತಂದ್ರೆ ಶಬ್ದ ಅಂತ ಅನ್ನೋದು ಆಕಾಶ ಬಿಟ್ಟು ಬೇರೆ ಎಲ್ಲೂ ಇಲ್ಲ. ನಮಗೇನೀಗ ಶಬ್ದ ಕೇಳಿಸುತ್ತೆ ನಾನ್ ಮಾತಾಡಿದಾಗ ಅಥವಾ ಇನ್ನೊಬ್ರು ಮಾತಾಡಿದಾಗ ಇಲ್ಲ, ಅದೆಲ್ಲವೂ ಆಕಾಶದಲ್ಲಿರುವ ಶಬ್ದ ನಮಗೆ ಕೇಳಿಸುತ್ತೆ. ಹಾಗಾಗಿ ಶಬ್ದ ಇದು ಆಕಾಶದ ವಿಶೇಷ ಗುಣ. ಅದರಲ್ಲಿ ಮತ್ತೆ ನಮ್ಮ ಸಿದ್ಧಾಂತ ನಾವು ಖಂಡನೆ ಮಾಡ್ತೇವೆ. ಶಬ್ದ ಇದು ಎರಡು ತರಹ ಶಬ್ದ ಇದೆ. ಧ್ವನ್ಯಾತ್ಮಕವಾದ ಶಬ್ದ ಅಂತ ಧ್ವನಿ ಅಂತ ಒಂದು ಶಬ್ದ ಬೇರೆ, ವರ್ಣ ಅಂತನೋ ಶಬ್ದ ಬೇರೆ. ಅದರಲ್ಲಿ ಒಂದು ದ್ರವ್ಯ ಅಂತ ಆಗತ್ತೆ, ಮತ್ತೊಂದು ಗುಣ ಅಂತ ಆಗತ್ತೆ ಅಂತೆಲ್ಲ ನಮ್ಮ ಸಿದ್ಧಾಂತ, ಅದು ಬೇರೆ ವಿಷಯ. ಅವರ ಪ್ರಕಾರ ಮಾತು ನಡೀತಾ ಇದೆ ಈಗ. ಹಾಗಾಗಿ ಆ ಶಬ್ದ ಇದು ಬೇರೆ ಎಲ್ಲೂ ಇರೋದಿಲ್ಲ, ಕೇವಲ ಆಕಾಶದಲ್ಲಿ ಮಾತ್ರ ಇರತ್ತೆ. ಹಾಗಾಗಿ ಅದಕ್ಕೆ ವಿಶೇಷ ಗುಣ. ಗುಣ ಅಂತ ಹೇಳೋಕ್ಕಿಂತ ವಿಶೇಷವಾದ ಗುಣ. ವಿಶೇಷವಾದ ಗುಣ ಅಂತ ಅನ್ನೋದಕ್ಕೆ ಅಭಿಪ್ರಾಯ ಇಷ್ಟೇ, ಬೇರೆ ಎಲ್ಲೂ ಇಲ್ಲ, ಇಲ್ಲಿ ಮಾತ್ರ ಇದೆ. ಹಾಗಾದ್ರೆ ಆ ಶಬ್ದದಲ್ಲಿ ಒಂದು ಧರ್ಮ ಬಂತು. ಏನಂತ? ಆಕಾಶ ವಿಶೇಷ ಗುಣತ್ವ. ಶಬ್ದ ಇದು ಆಕಾಶ ವಿಶೇಷ ಗುಣವಾಗಿದೆ. ಸೊ ಅದರಲ್ಲಿ ಒಂದು ಧರ್ಮ ಏನದು? ಆಕಾಶ ವಿಶೇಷ ಗುಣತ್ವ. ಆ ಆಕಾಶ ವಿಶೇಷ ಗುಣತ್ವ ರೂಪವಾದಂತಹ ಏನು ಧರ್ಮ ಇದು, ಇದು ಅಸಾಧಾರಣ ಧರ್ಮ. ಯಾಕಿದು ಅಸಾಧಾರಣ ಧರ್ಮ? ಅಲ್ಲಿ ಬಿಟ್ಟು ಬೇರೆ ಎಲ್ಲಿದೆ ಹೇಳ್ರಿ? ಅದು ಅಲ್ಲಿ ಮಾತ್ರ ಇದೆ, ಇನ್ನು ಬೇರೆ ಎಲ್ಲೂ ಇಲ್ಲ ಅದು. ಹಾಗಾಗಿ ಅದು ಅಸಾಧಾರಣ ಧರ್ಮ. ಶಬ್ದವನ್ನು ನೋಡಿದೆ, ಶಬ್ದ ನೋಡಿದ ಮೇಲೆ ನನಗೆ ಆಕಾಶ ವಿಶೇಷ ಗುಣತ್ವ ಅಂತನ್ನುವಂತಹ ಅಸಾಧಾರಣ ಧರ್ಮದ ಜ್ಞಾನವಾಯಿತು. ಆದ ಮೇಲೆ ನಿರ್ಣಾಯಕಂ ಅಜಾನತಃ. ನಿರ್ಣಾಯಕಂ ಅಜಾನತಃ ಅಂತಂದ್ರೆ ನಮಗೆ ಜಗತ್ತಿನಲ್ಲಿ ಎರಡೂ ತರಹ ಶಬ್ದ ಕಾಣಿಸ್ತಾ ಇದೆ. ವೇದ ಶಬ್ದ ಇದೆ, ಅದು ಶಬ್ದವೇ, ಅದು ನಮಗೆ ನಿತ್ಯ ಅಂತ ಕಾಣಿಸುತ್ತೆ, ನಿತ್ಯವಾದ ಶಬ್ದವದು. ಇನ್ನ ಜಗತ್ತಿನಲ್ಲಿರುವಂತಹ ನಾವು ನೀವು ಆಡುವಂತಹ ಅನೇಕ ಶಬ್ದಗಳು, ಯಾರೋ ಒಬ್ಬ ಪುರುಷನು ಹೇಳಿದ ಶಬ್ದಗಳು, ಅದು ಅನಿತ್ಯವಾದಂತಹ ಶಬ್ದ ಅಂತ ಕಾಣಿಸುತ್ತೆ. ಹಾಗಾಗಿ ಜಗತ್ತಿನಲ್ಲಿ ನಿತ್ಯವಾದ ಶಬ್ದ ಅಂತೂ ಇರತ್ತೆ, ಅನಿತ್ಯವಾದ ಶಬ್ದ ಅಂತೂ ಇರತ್ತೆ. ಹಾಗಾದ್ರೆ ಈಗ ನಮಗೆ ಕಾಣಿಸುವಂತಹ ಯಾವ ಶಬ್ದವಿದೆಯೋ ಈ ಶಬ್ದವಿದು ನಿತ್ಯವಾದ ಶಬ್ದವ ನಿರ್ಣಾಯಕ, ನಿತ್ಯವೇ ಆಗಿದೆ ಅಂತ ನಿಶ್ಚಯ ಮಾಡಿಕೊಳ್ಳೋದಕ್ಕಾಗಿ, ಅಥವಾ ಅನಿತ್ಯವೇ ಆಗಿದೆ ಅಂತ ನಿಶ್ಚಯ ಮಾಡಿಕೊಳ್ಳೋದಕ್ಕೆ ನಮಗೇನೂ ನಿರ್ಣಾಯಕವಿಲ್ಲ. ಹಾಗಾಗಿ ನಿರ್ಣಾಯಕಂ ಅಜಾನತಃ, ಏನೂ ನಮಗೆ ನಿರ್ಣಯ ಅಂತ ಅನ್ನೋದು ಇಲ್ಲದೇ ಇದ್ದದ್ದರಿಂದಾಗಿ ಸಂಶಯೋ ಭವತಿ, ಸಂಶಯ ಅಂತ ಅನ್ನೋದು ಹುಟ್ಟತ್ತೆ. ಏನಂತ? ಕಿಂ ಶಬ್ದ ನಿತ್ಯ ಅನಿತ್ಯೋ ವಾ ಇತಿ. ಶಬ್ದ ಇದು ನಿತ್ಯವಾಗಿದೆಯೋ ಇಲ್ಲ ಅನಿತ್ಯವಾಗಿದೆಯೋ ಅಂತನ್ನುವ ಸಂಶಯ ಹುಟ್ಟತ್ತೆ. ಇದು ಅಸಾಧಾರಣ ಧರ್ಮದಿಂದ ಬಂದ ಸಂಶಯ.
ಯಾವುದು ಅಸಾಧಾರಣ ಧರ್ಮ? ಆಕಾಶ ವಿಶೇಷ ಗುಣತ್ವ ಅಂತನೂ ಅಸಾಧಾರಣ ಧರ್ಮ. ಅದರಿಂದ ಬಂದಂತಹ ಸಂಶಯ. ಈಗ ಒಟ್ಟು 5 ಕಾರಣಗಳು. 5 ಕಾರಣದಲ್ಲಿ ಮೊದಲನೇ ಕಾರಣ ಸಾಧಾರಣ ಧರ್ಮ, ಎರಡನೇ ಕಾರಣ ಅಸಾಧಾರಣ ಧರ್ಮ. ಆ ಸಾಧಾರಣ ಧರ್ಮದಿಂದ ಬಂದ ಸಂಶಯಕ್ಕೆ ಉದಾಹರಣೆ ಸ್ಥಾಣುರ್ವಾ ಪುರುಷೋವಾ. ಅಲ್ಲಿ ಸಾಧಾರಣ ಧರ್ಮ ಯಾವುದು? ಊರ್ಧ್ವತ್ವ. ಅದರ ಜ್ಞಾನ ಮಾಡಿಕೊಂಡು ಆಮೇಲೆ ಸ್ಮರಣೆ ಬಂದು ಆಮೇಲೆ ವಿಶೇಷ ಜಿಜ್ಞಾಸೆ ಬಂದು ಆಮೇಲೆ ನಿಶ್ಚಾಯಕ ಯಾವುದು ಕಾಣಿಸದೇ ಇದ್ದದ್ದರಿಂದಾಗಿ ಸ್ಥಾಣುರ್ವಾ ಪುರುಷೋವಾ ಅಂತನ್ನುವ ಸಂಶಯ. ಇದು ಮೊದಲನೇ ಸ್ಟೆಪ್. ಆಮೇಲೆ ಸೆಕೆಂಡ್ ಸ್ಟೆಪ್ ಅಸಾಧಾರಣ ಧರ್ಮದಿಂದಾಗಿ ಬರುವ ಸಂಶಯ. ಅಸಾಧಾರಣ ಧರ್ಮ ಯಾವುದು? ಆಕಾಶ ವಿಶೇಷ ಗುಣತ್ವ. ಅದು ನಿಮಗೆ ಎಲ್ಲಿ ಕಾಣಿಸ್ತಾ ಇದೆ? ಎಲ್ಲಿ ತೋರ್ತಾ ಇದೆ? ಶಬ್ದದಲ್ಲಿ. ಆಮೇಲೆ ಅದಕ್ಕೆ ನಿಶ್ಚಾಯಕ ಏನೂ ಇಲ್ಲ. ಶಬ್ದ ಇದು ನಿತ್ಯವೇ ಆಗಿದೆ ಅಥವಾ ಈ ಶಬ್ದ ಇದು ಅನಿತ್ಯವೇ ಆಗಿದೆ ಅಂತನ್ನೋದಕ್ಕೆ ನಮಗೇನು ನಿಶ್ಚಾಯಕವಿಲ್ಲ. ಅಂದ್ರೆ ನಾನೊಂದು ಶಬ್ದವನ್ನು ಹೇಳಿದೆ, ಅದು ವೇದದ ಶಬ್ದವಾ ಅಥವಾ ಇನ್ ಯಾರೊಬ್ಬ ಪುರುಷ ಹೇಳಿದ ಶಬ್ದವಾ ನಮಗೆ ಅದು ಅಂತ ಹೇಗೆ ನಿಶ್ಚಯ ಮಾಡ್ಕೊಳ್ಬೇಕು ನಾವು? ನಮಗೇನ್ ಗೊತ್ತೇ ಇಲ್ಲ ನನಗೆ. ಹಾಗಾಗಿ ಆ ಅಸಾಧಾರಣ ಧರ್ಮ ಜ್ಞಾನದಿಂದಾಗಿ ಶಬ್ದ ಇದು ನಿತ್ಯವಾಗಿದೆಯೋ ಇಲ್ಲ ಅನಿತ್ಯವಾಗಿದೆಯೋ ಎನ್ನುವಂತಹ ಸಂಶಯ ಇದು ಸಹಜವಾಗಿ ಬರುತ್ತೆ. ಹೀಗೆ ಅಸಾಧಾರಣ ಧರ್ಮದಿಂದ ಬರುವಂತಹ ಸಂಶಯ ಅಂತ ಅನ್ನೋದನ್ನು ಹೇಳಿದೆ. ಹಾಗೆ ಮೂರನೇದ್ದು ಯಾವುದು? ವಿಪ್ರತಿಪತ್ತಿ. ವಿಪ್ರತಿಪತ್ತಿಯಿಂದ ಬರುವ ಸಂಶಯ. ಏನ್ ವಿಪ್ರತಿಪತ್ತಿ ಅಂದ್ರೆ ಏನು? ಅಂದರೆ ಇದಕ್ಕೆ ನ್ಯಾಯಾಮೃತದಲ್ಲಿ ವ್ಯಾಸರಾಜರು 2 ರೀತಿಯಾಗಿ ಅರ್ಥ ಮಾಡಿದ್ದಾರೆ. ವಿಪ್ರತಿಪತ್ತಿ ಅಂತನೋ ಶಬ್ದಕ್ಕೆ ವಿರುದ್ಧಾರ್ಥ ಪ್ರತಿಪಾದಕ ವಾಕ್ಯದ್ವಯಂ ಅಂತ ಒಂದು ಅರ್ಥ ಮಾಡ್ತಾರೆ, ಅಥವಾ ತಜ್ಜನ್ಯಂ ಜ್ಞಾನಂ ವಾ ಅಂತ ಮತ್ತೊಂದು ಅರ್ಥ ಮಾಡ್ತಾರೆ. ಈ ನಾನು ಮುಂದಿನ ವಾಕ್ಯ ಹೇಳಲ್ಲ, ಇದನ್ನು ವಿವರಣೆ ಮಾಡಿ ಪಾಠ ಮುಗಿಸ್ತೇನೆ. ಏನದು ವಿರುದ್ಧಾರ್ಥ ಪ್ರತಿಪಾದಕ ವಾಕ್ಯದ್ವಯ ಅಂದರೆ? ಈಗ ನಾನು ಹೇಳಿದೆ ಊಟ ಮಾಡಿದೆ ಅಂತ ಹೇಳಿದೆ, ಮತ್ತೆ ನಾನೇ ಒಂದ್ ನಿಮಿಷ ಬಿಟ್ಟು ಊಟ ಮಾಡಿಲ್ಲ ಅಂತಂದೆ. ಅಥವಾ ಇನ್ನೊಬ್ರು ಹೇಳಿದ್ರು ಅವನು ಊಟ ಮಾಡಿಲ್ಲ ಅಂತಂದು. ಏನಾಯ್ತು? ವಿರುದ್ಧವಾದ ಅರ್ಥ. ಊಟ ಮಾಡಿದೆ, ಊಟ ಮಾಡಿಲ್ಲ. ಈ ವಿರುದ್ಧವಾದಂತ ಅರ್ಥವನ್ನು ಪ್ರತಿಪಾದನೆ ಮಾಡುವಂತಹ 2 ವಾಕ್ಯಗಳು. ಯಾವ್ದೆರಡು ವಾಕ್ಯ? ನಾನು ಊಟ ಮಾಡಿದೆ, ನಾನು ಊಟ ಮಾಡಿಲ್ಲ ಅನ್ನುವ ಏನು ವಾಕ್ಯ ಇದೆ ಅಲ್ವಾ, ಇದನ್ನು ವಿಪ್ರತಿಪತ್ತಿ ಅಂತ ಕರೀಬಹುದು. ಹೀಗೆ ಒಂದು ವ್ಯವಹಾರ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ವಿರುದ್ಧವಾದ ಅರ್ಥವನ್ನು ಪ್ರತಿಪಾದನೆ ಮಾಡುವ 2 ವಾಕ್ಯಗಳು ಅಂತನ್ನೋದನ್ನು ವಿಪ್ರತಿಪತ್ತಿ ಅಂತನೋ ಶಬ್ದದಿಂದ ವ್ಯವಹಾರ ಮಾಡಬೇಕು ಅಂತ ಏನು ಹೇಳಿದ್ದಾರೋ ಅದನ್ನೇ ಇಲ್ಲಿ 3ನೇ ಕಾರಣವನ್ನು ಸೂಚನೆ ಮಾಡ್ತಾರೆ. ಇನ್ನೊಂದಿದೆ, ಅದೇನು? ವಿರುದ್ಧ ಅರ್ಥ ಪ್ರತಿಪಾದಕವಾದ ಯಾವ ವಾಕ್ಯದ್ವಯ 2 ವಾಕ್ಯ ಇದೆಯೋ ಅದರಿಂದ ಹುಟ್ಟಿದ ಜ್ಞಾನವನ್ನು ವಿಪ್ರತಿಪತ್ತಿ ಅಂತ ಕರೆಯೋದು. ಅಂದ್ರೆ ನಾವು ಇದೇ ಉದಾಹರಣೆ ತಿಳಿಯೋದಾದ್ರೆ, ನಾನು ಊಟ ಮಾಡಿದೆ, ನಾನು ಊಟ ಮಾಡಿಲ್ಲ ಅಂತ ನಾನು 2 ವಾಕ್ಯವನ್ನು ಹೇಳಿದಾಗ ಆ 2 ವಾಕ್ಯದಿಂದ ಜನ್ಯವಾದ ಯಾವೊಂದು ಜ್ಞಾನವಿದೆಯೋ ಆ ಜ್ಞಾನವನ್ನು ವಿಪ್ರತಿಪತ್ತಿ ಎಂದು ಕರೆಯೋದು ಮತ್ತೊಂದು. ಆದರೆ ಒಂದು ಸಾಕಷ್ಟು ಕಡೆಗೆ ವಿಪ್ರತಿಪತ್ತಿ ಅಂತನೋ ಶಬ್ದಕ್ಕೆ ಜ್ಞಾನ ಸಂಶಯ ಅಂತ ಅರ್ಥ ಮಾಡ್ತಾರೆ. ವಾಕ್ಯದ್ವಯ ಅಂತ ಹೆಚ್ಚು ಕಡೆ ಎಲ್ಲೂ ಮಾಡಲ್ಲ. ಅಲ್ಲಿ ಮಾಡೋದಿದ್ರೆ ಅಲ್ಲಿ ಹೇಳಬೇಕಾಗತ್ತೆ. ವಿಪ್ರತಿಪತ್ತಿ ಅಂದ್ರೆ ಸಂಶಯ ಜ್ಞಾನ ಅಂತ ಅರ್ಥದಲ್ಲಿ ಮಾಡ್ತಾರೆ. ಆದ್ರೆ ಇಲ್ಲಿ ಮಾಡ್ತಾ ಇರೋದು ಜ್ಞಾನ ಅಂತನೋ ಅರ್ಥದಲ್ಲಿ ಮಾಡ್ತಾ ಇಲ್ಲ, ವಾಕ್ಯದ್ವಯ ಅಂತನೋ ಅರ್ಥದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅದನ್ನು ಹೇಳಬೇಕಾಗಿತ್ತು. ವಿರುದ್ಧವಾದ ಅರ್ಥವನ್ನು ಪ್ರತಿಪಾದನೆ ಮಾಡುವ 2 ವಾಕ್ಯಗಳು. ಈಗ ಇಲ್ಲಿ ನೋಡ್ಕೊಳ್ರಿ. ಇಂದ್ರಿಯೇಷು ವೈಶೇಷಿಕ ಸಾಂಖ್ಯಯೋಹೋ ಭೌತಿಕತ್ವ ಅಭೌತಿಕತ್ವ ವಿಪ್ರತಿಪತ್ತಿಂ ಪಶ್ಯತಃ ನಿಶ್ಚಾಯಕಂ ಅಜಾನತಃ ಸಂದೇಹೋ ಭವತಿ ಕಿಂ ಇಂದ್ರಿಯಾಣಿ ಭೌತಿಕಾನಿ ಉತ ಅಭೌತಿಕಾನಿ ಇತಿ. ಇಂದ್ರಿಯ ಇದೆ,
ಆ ಇಂದ್ರಿಯದಲ್ಲಿ ವಿಪ್ರತಿಪತ್ತಿ ಬಂತು. ಇಂದ್ರಿಯದಲ್ಲಿ ವಿಪ್ರತಿಪತ್ತಿ ಅಂದ್ರೆ ಇಂದ್ರಿಯ ವಿಷಯದಲ್ಲಿ ಇಬ್ಬರು ಜನರು ಎರಡೆರಡು ರೀತಿಯಾಗಿ ವಿರುದ್ಧವಾಗಿ ಮಾತನ್ನಾಡಬೇಕು, ಆಡ್ತಾರೆ. ಯಾರು? ವೈಶೇಷಿಕರು. ಅವ್ರೇನ್ ಹೇಳ್ತಾರೆ ಅಂದ್ರೆ ಇಂದ್ರಿಯದು ಭೌತಿಕ ಅಂತಂತಾರೆ. ಇಂದ್ರಿಯಾಣಿ ಭೌತಿಕಾನಿ ಅಂತ ವೈಶೇಷಿಕರು. ಭೌತಿಕ ಅಂತಂದ್ರೆ ಭೂತಗಳಿಂದ ಜನ್ಯ. ಅಂದ್ರೆ ಭೂತಗಳಿಂದ ನಿರ್ಮಿತವಾದದ್ದು ಇಂದ್ರಿಯ ಅಂತ ಹೇಳೋರು ವೈಶೇಷಿಕರು. ಇನ್ನ ಸಾಂಖ್ಯರು ಏನ್ ಹೇಳ್ತಾರೆ ಅಂದ್ರೆ ಇಂದ್ರಿಯಾಣಿ ಅಭೌತಿಕಾನಿ, ಇಂದ್ರಿಯ ಇದು ಭೂತಗಳಿಂದ ನಿರ್ಮಿತವಾದದ್ದಲ್ಲ ಅಂತ ಹೇಳ್ತಾರೆ ಸಾಂಖ್ಯರು. ಹಾಗಾದ್ರೆ ಸಾಂಖ್ಯರು ಒಂದು ರೀತಿಯ ವಾಕ್ಯವನ್ನು ಹೇಳ್ತಾರೆ, ವೈಶೇಷಿಕರು ಒಂದು ರೀತಿಯ ವಾಕ್ಯವನ್ನು ಆಡ್ತಾರೆ. ಒಂದೇ ಇಂದ್ರಿಯಕ್ಕೆ ವಿರುದ್ಧವಾದ ಅರ್ಥವನ್ನು ಹೇಳಿಕೊಡುವ ಎರಡು ವಾಕ್ಯಗಳು. ಇಂದ್ರಿಯಾಣಿ ಭೌತಿಕಾಣಿ ಅಂತ ಒಬ್ಬರು, ಇಂದ್ರಿಯಾಣಿ ಅಭೌತಿಕಾಣಿ ಅಂತ ಮತ್ತೊಬ್ಬರು. ಹಾಗಾಗಿ ನಮಗೆ ವಿಪ್ರತಿಪತ್ತಿಂ ಪಶ್ಯತಃ, ವಿಪ್ರತಿಪತ್ತಿ ಅಂದ್ರೆ ಎರಡು ವಾಕ್ಯಗಳು, ಅದನ್ನು ಕಂಡು ನಿಶ್ಚಾಯಕಮ ಜಾನತಃ, ಇಲ್ಲ ಇಂದ್ರಿಯದು ಭೌತಿಕವೇ ಆಗಿದೆ ಅಂತನ ವಿಷಯದಲ್ಲಾಗ್ಲಿ, ಅಥವಾ ಇಂದ್ರಿಯದು ಅಭೌತಿಕವೇ ಆಗಿದೆ ಎನ್ನುವ ವಿಷಯದಲ್ಲಿ ಏನಾದ್ರೂ ನಿಶ್ಚಾಯಕವಿದೆಯಾ ನಮಗೆ? ಏನೂ ಇಲ್ಲ. ಏನೂ ಇಲ್ಲದೆ ಇದ್ದರಿಂದಾಗಿ ಸಂದೇಹೋ ಭವತಿ, ಸಂದೇಹ ಹುಟ್ಟಿತು. ಏನಂತ ಸಂದೇಹ? ವೈಶೇಷಿಕರು ಹೇಳುವಂತೆ ಭೌತಿಕ ಅಂತ ಹೇಳಿಕೊಡ್ಬೇಕು, ಸಾಂಖ್ಯರು ಹೇಳುವಂತೆ ಅಭೌತಿಕ ಅಂತ ಹೇಳಿಕೊಡ್ಬೇಕು ನಾವು. ಕಿಮಿಂದ್ರಿಯಾಣಿ ಭೌತಿಕಾನಿ ಉತ ಅಭೌತಿಕಾನಿ ಇತಿ, ಅಥವಾ ಇದು ಅಭೌತಿಕವಾಗಿದೆಯೋ ಎನ್ನುವಂತಹ ಸಂದೇಹ ನಮಗೆ ಬಂದೇ ಬರುತ್ತೆ. ಆಯ್ತಲ್ಲ? ಇಲ್ಲಿ ನಮಗೆ ವಿಪ್ರತಿಪತ್ತಿಯಿಂದ ಅಂದರೆ ವಿರುದ್ಧವಾದ ಎರಡು ವಾಕ್ಯದಿಂದ ಬರುವಂತಹ ಸಂದೇಹಕ್ಕೆ ಉದಾಹರಣೆ ಇಂದ್ರಿಯಾಣಿ ಭೌತಿಕಾಣಿ ಉತ ಅಭೌತಿಕಾಣಿ ಎನ್ನುವ ಸಂದೇಹ. ಹಾಗಾಗಿ ಮೊದಲನೆಯ ಸಂಶಯ ತಾನರುವಾ ಪುರುಷೋವಾ, ಎರಡನೆಯ ಸಂಶಯ ಶಬ್ದ ನಿತ್ಯ ಅನಿತ್ಯೋವಾ, ಮೂರನೆಯದಕ್ಕೆ ಉದಾಹರಣೆ ಇಂದ್ರಿಯಾಣಿ ಭೌತಿಕಾಣಿ ಉತ ಅಭೌತಿಕಾಣಿ. ಹೀಗೆ ಮೂರನ್ನು ಸೂಚನೆ ಮಾಡಿದರು. ಇನ್ನ 4, 5 ಎರಡಿದೆ, ಅದನ್ನ ಮತ್ತೆ ನಾಳೆ ಮಾಡೋಣ. ಇಲ್ಲಿ ಸ್ಥಾಣರು ವಾ ಪುರುಷೋ ವಾ ಅಂತ ಹೇಳಿ ವಾ ವಾ ಅಂತ ಶಬ್ದ ಇಟ್ಟಿದ್ದಾರಲ್ವಾ, ವಾ ಅಂತ ಶಬ್ದಕ್ಕೆ ಅರ್ಥವೇನೆಂದ್ರೆ ಇದೋ ಅದೋ ವಿಕಲ್ಪ ಅಂತ ಅರ್ಥದಲ್ಲಿ ವಾ ಅಂತಿದೆ. ನವೇತಿ ವಿಭಾಷಾ ಅಂತ ಎಲ್ಲ ಸೂತ್ರದಲ್ಲಿ ವ್ಯಾಕರಣದಲ್ಲಿ ವಿಚಾರ ಮಾಡ್ತಾರೆ. ಇರಲಿ, ಆ ವಾ ಅಂತ ಅನ್ನೋದಕ್ಕೆ ವಿಕಲ್ಪ ಅಂತ ಅರ್ಥದಲ್ಲಿ ಇದೆ. ಇದನ್ನು ಹೇಳಬೇಕು ಅದನ್ನು ಹೇಳಬೇಕು, ಇದೋ ಅದೋ ಅಂತ ಅರ್ಥದಲ್ಲಿ ವಾ ಅಂತನೋ ಶಬ್ದ. ಉತ ಅಂತನೋ ಶಬ್ದಕ್ಕೂ ಅಷ್ಟೇ ಅರ್ಥ. ಇಂದ್ರಿಯಾಣಿ ಭೌತಿಕಾಣಿ ಉತ ಅಂತ ಉತ ಅಂತ ಶಬ್ದ ಇದೆ, ಆ ಉತ ಅಂತನೋ ಶಬ್ದಕ್ಕೂ ಅಷ್ಟೇ ಅಭಿಪ್ರಾಯ. ಅಥವಾ ಅಂತ ಈ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಆಗ್ಲಿ, ಇದ್ರ ಮುಂದಿನ ಎರಡು ಕಾರಣ ಮತ್ತೆ ನಾಳೆ ವಿಚಾರ. ಶ್ರೀಕೃಷ್ಣಾರ್ಪಣಮಸ್ತು. ಇದಂ ಜ್ಞಾನಂ ಹರೇರೇವ ಹರೇಧೀನಂ ಚ ಸರ್ವತ್ರ ಇತ್ಯೇವಂ ನ್ಯಾಸೋ ಹರಸ್ಮತಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.